ರಾಂಪುರ ಎಂಬ ಊರಲ್ಲಿ ಶ್ರೀಮಂತ ರೈತನಿದ್ದ. ಈ ರೈತನ ಮನೆ ಅರಮನೆಗಿಂತಲೂ ಸುಂದರವಾಗಿತ್ತು. ಹೀಗೆ ಒಂದಿನ ಈ ರೈತ ಹೂವಿನ ತೋಟದಲ್ಲಿ ತಿರುಗಾಡ್ತಿದ್ದ. ಆಗ ಅಲ್ಲಿಗೆ ಜಮೀನ್ದಾರರು ಮತ್ತು ಇನ್ನು ಕೆಲವರು ಬರ್ತಾರೆ. ಬೆಳಿಗ್ಗೆ ಇಷ್ಟೊತ್ತು ನೀವು ನನ್ ಮನೆಯಲ್ಲಿ? ಸುಖಿಯಾ, ಸ್ವಲ್ಪ ದಿನಗಳ ಹಿಂದೆ ನನ್ನಿಂದ ಸಾಲ ತೆಗೆದುಕೊಂಡಿದ್ದಿ, ನೆನಪಿದೆಯಲ್ಲ ಅದು? ಹಾ ಅಣ್ಣ, ನನ್ ಮಗಳ ಮದ್ವೆ ವೇಳೆ ನಾನ್ ನಿಮ್ಮಿಂದ ಸಾಲ ತಗೊಂಡಿದ್ದೆ, ಅದ್ ನನ್ಗೆ ನೆನಪಿದೆ. ತಗೊಂಡದ್ದು ನೆನಪಿದೆ, ವಾಪಸ್ ಕೊಡೋಕೆ ನೆನಪಿಲ್ಲ ಅಲ್ವಾ? ಚಿಂತಿಸ್ಬೇಡಿ, ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ನೋಡು ಸುಖಿಯಾ, ಬಡ್ಡಿ ಸೇರಿಸಿ ಆ ಮೊತ್ತ ಈಗ ತುಂಬಾ ಆಗಿದೆ. ಇದನ್ ಕೇಳಿ ಸುಖಿಯಾ ಆಶ್ಚರ್ಯದಿಂದ ಹೇಳ್ತಾನೆ, ಬಡ್ಡಿ ಸೇರಿಸಿ ಇದೇನ್ ಹೇಳ್ತಿದ್ದೀರಿ ಜಮೀನ್ದಾರ್ರೆ? ನೀವು ನನಗೆ ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿದ್ದೀರಲ್ವಾ? ಕೊಟ್ಟಿರಬಹುದು, ಆದ್ರೆ ಈಗ ನನಗೆ ಬಡ್ಡಿ ಬೇಕು. ನೆನಪಿದೆಯಲ್ಲ ನಿನ್ಗೆ? ನಾನು ಕಾಗದದಲ್ಲಿ ನಿನ್ನ ಹೆಬ್ಬೆಟ್ಟು ತಗೊಂಡಿದ್ದೇನೆ, ನೆನಪಿದೆಯಲ್ಲ? ಅಯ್ಯೋ, ಆ ಹೆಬ್ಬೆಟ್ಟು ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹಾಕಿದ್ದೆ. ಸುಖಿಯಾನ ವೈಭವಯುತವಾದ ಮನೆಯನ್ನು ನೋಡಿ ಜಮೀನ್ದಾರನಿಗೆ ದುರಾಸೆ ಆಗತ್ತೆ. ಹೇಗಾದ್ರೂ ಇದನ್ನ ಪಡ್ಕೋಬೇಕು ಅಂತಿರ್ತಾನೆ. ಕೇಳು ಸುಖಿಯಾ, ಬಡ್ಡಿ ಸೇರಿಸಿ ಆ ಮೊತ್ತ ಎಷ್ಟು ಹೆಚ್ಚಾಗಿದೆ ಅಂದ್ರೆ ನಿನ್ನ 7 ಜನ್ಮದಲ್ಲೂ ತೀರಿಸಲು ಸಾಧ್ಯವಿಲ್ಲ. ಹಾಗಾಗಿ ಇಂದಿನಿಂದ ನಿನ್ನ ಅರಮನೆಯಂತಹ ಮನೆ ಮತ್ತು ನಿನ್ನ ಎಲ್ಲಾ ಹೊಲ ನನ್ನದಾಗುತ್ತೆ. ಆದ್ರೆ ಇದು ತುಂಬಾ ಅನ್ಯಾಯ. ಇರಬಹುದು, ಅದು ನಿನ್ಗೆ, ನನ್ಗೆ ಅದರಿಂದ ಏನೂ ಇಲ್ಲ. ಇಷ್ಟು ಹೇಳಿ ಜಮೀನ್ದಾರರು ಅವರ ಜೊತೆಗಾರರಾದ ಭೀಮಾ ಮತ್ತು ರಂಗನಿಗೆ ಹೇಳ್ತಾರೆ, ಏನ್ ನೋಡ್ತಿದ್ದೀರಿ? ಇವನನ್ನು ಮತ್ತು ಇವನ ಹೆಂಡತಿಯನ್ನು ಇವನ ಮನೆಯಿಂದಲೇ ಹೊರಗೆ ದಬ್ಬಿ ಹೊರಗೆ ಹಾಕಿ. ಭೀಮಾ ಮತ್ತು ರಂಗ ಸುಖಿ ಮತ್ತು ಅವರ ಪತ್ನಿಯನ್ನು ಅವರ ಮನೆಯಿಂದಲೇ ಹೊರಗೆ ಹಾಕ್ಬಿಡ್ತಾರೆ. ಸುಖಿಯಾನ ಪತ್ನಿ ಅಳುತ್ತಾ ಹೇಳ್ತಾಳೆ, ನಾವೆಲ್ಲಿಗೆ ಹೋಗೋದು? ನಮ್ಮನೇನಂತೂ ಆ ಜಮೀನ್ದಾರರು ಕಿತ್ಕೊಂಡ್ಬಿಟ್ರು. ನೀನು ಚಿಂತಿಸಬೇಡ, ನಾನು ಮಹಾರಾಜರ ಸಹಾಯ ಕೇಳ್ತೇನೆ. ಅದೇ ದಿನ ಸುಖಿಯಾ ವಿಕ್ರಮ್ ರಾಜನ ಅರಮನೆಗೆ ಹೋಗಿ ಅಲ್ಲಿ ನಡೆದ ಎಲ್ಲಾ ವಿಷಯವನ್ನು ರಾಜರಿಗೆ ತಿಳಿಸ್ತಾನೆ. ಮಹಾರಾಜರೇ, ಜಮೀನ್ದಾರ ನನ್ನಿಂದ ನನ್ನ ಮನೆ ಮತ್ತು ಹೊಲ ಎಲ್ಲ ಕಸಿದ್ಕೊಂಡಿದ್ದಾನೆ. ಯಾಕೆ? ನಾನು ಅವನಿಂದ ಸ್ವಲ್ಪ ಸಾಲ ತಗೊಂಡಿದ್ದೆ. ಆದ್ರೆ ನೀನು ಜಮೀನ್ದಾರ್ನಿಂದ ಯಾಕೆ ಸಾಲ ತಗೊಂಡದ್ದು? ನನ್ನ ಮಗಳ ಮದುವೆಯ ಸಮಯ ಸ್ವಲ್ಪ ಮೊತ್ತ ಕಡಿಮೆ ಇತ್ತು, ಅದಕ್ಕಾಗಿ ನಾನು ಜಮೀನ್ದಾರ್ನಿಂದ ಸಾಲ ಪಡ್ಕೊಂಡಿದ್ದೆ. ನೋಡು, ನೀನು ಯಾವ ಜಮೀನ್ದಾರ್ನ ವಿಷಯ ಹೇಳ್ತೀಯೋ ಅವನು ನನ್ನ ಗೆಳೆಯ. ಅವನಿಂದ ವಿಷಯ ತಿಳಿಯದೆ ತೀರ್ಮಾನ ಮಾಡಲು ಸಾಧ್ಯವಿಲ್ಲ. ಕೆಲವೇ ಸಮಯದಲ್ಲಿ ಜಮೀನ್ದಾರರನ್ನ ಕರೆಸ್ತಾರೆ. ಹೇಳು ಗೆಳೆಯ, ನಿಮ್ಮ ವಿಷಯವೇನು? ಜಮೀನ್ದಾರರು ನಗುತ್ತಾ ಹೇಳುತ್ತಾರೆ, ಮಹಾರಾಜರೇ, ಇವನ ಮಗಳ ಮದುವೆಯ ಸಂದರ್ಭ ನಾನು ಇವನ್ಗೆ ತುಂಬಾ ಹಣ ನೀಡಿದ್ದೆ. ಆದ್ರೆ ಬಡ್ಡಿಯೊಂದಿಗೆ ಹಣ ವಾಪಸ್ ಕೊಡಲು ಸಮಯ ಬಂದಾಗ ಸುಖಿಯ ಸಲೀಸಾಗಿ ನಿರಾಕರಿಸ್ತಾನೆ. ಇವನು ಸುಳ್ಳು ಹೇಳ್ತಿದ್ದಾನೆ ಮಹಾರಾಜರೇ. ನನ್ನ ಮಗಳ ಮದುವೆ ಸಮಯದಲ್ಲಿ ನನಗೆ ಸಹಾಯ ಮಾಡಲಿಕ್ಕಾಗಿ ಇವನು ಬಡ್ಡಿ ಇಲ್ಲದೆ ನನಗೆ ಹಣ ನೀಡಿದ್ದ. ಬಡ್ಡಿಯಲ್ಲಿ ಹಣ ಕೊಡೋದು ನನ್ನ ವ್ಯಾಪಾರ ಮಹಾರಾಜರೇ. ಬಡ್ಡಿ ಇಲ್ಲದೆ ನಾನ್ಯಾಕೆ ಇವನಿಗೆ ಕೊಡ್ತೇನೆ? ಇವನು ಸುಳ್ಳು ಹೇಳ್ತಿದ್ದಾನೆ. ಇಲ್ಲ ಮಹಾರಾಜರೇ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಉಪಕಾರ ಮಾಡುವ ಕಾಲ ಇಲ್ಲ ಇದು. ನಾನು ಇವನ ಮಗಳ ಮದುವೆ ವೇಳೆ ಹಣ ಕೊಟ್ಟು ಇವನಿಗೆ ಸಹಾಯ ಮಾಡಿದ್ದೆ. ಈಗ ನನ್ನ ಮಗಳ ಮದುವೆ ಇದೆ, ಇವನು ಹಣ ವಾಪಸ್ ನೀಡಲು ನಿರಾಕರಿಸ್ತಿದ್ದಾನೆ. ಹಾಗಾಗಿ ನಾನು ಇವನ ಮನೆ ಮತ್ತು ಹೊಲ ತೆಗೆದುಕೊಂಡಿದ್ದೇನೆ ಮಹಾರಾಜರೇ. ಜಮೀನ್ದಾರರ ಮಾತನ್ನು ಕೇಳಿ ರಾಜರು ಹೇಳ್ತಾರೆ, ನನಗನಿಸುತ್ತೆ ಜಮೀನ್ದಾರ ನಿಜ ಹೇಳ್ತಿದ್ದಾನೆ. ಹಾಗಾಗಿ ನಾನ್ ನಿನ್ಗೇನು ಸಹಾಯ ಮಾಡಲು ಸಾಧ್ಯವಿಲ್ಲ. ನೀನು ಹೋಗಬಹುದು ಇಲ್ಲಿಂದ. ಸುಖಿಯಾ ದುಃಖದಿಂದ ಅಲ್ಲಿಂದ ಹೊರಟೋಗ್ತಾನೆ. ನಂತರ ತನ್ನದೇ ಅರಮನೆಯ ಮುಂದೆ ಒಂದು ಗುಡಿಸಲನ್ನ ಹಾಕೊಂಡು ಇರ್ತಾನೆ. ಕೆಲವು ದಿನಗಳ ನಂತರ ವಿಕ್ರಮ್ ರಾಜನು ತನ್ನ ಸೈನಿಕರೊಂದಿಗೆ ಜಮೀನ್ದಾರರ ಮಗನ ಮದುವೆಗೆ ಹೋಗ್ತಿರ್ತಾನೆ. ಆಗ ಪಕ್ಕದ ರಾಜ್ಯದ ಕ್ರೂರ ರಾಜನಾದಂತಹ ಮಾನ್ ಸಿಂಗ್ ತನ್ನ ಸೈನಿಕರೊಂದಿಗೆ ಮದುವೆಗೆ ಹೋಗ್ತಿರ್ತಾನೆ. ನನ್ಗೆ ಇದೇ ಕ್ಷಣದ ನಿರೀಕ್ಷೆ ಇತ್ತು ವಿಕ್ರಮ್. ನನ್ಗೆ ತಿಳಿದಿತ್ತು ನೀನು ಜಮೀನ್ದಾರನ ಮಗಳ ಮದುವೆಗೆ ಖಂಡಿತ ಬರುತ್ತಿ ಎಂದು. ಹಾಗಾಗಿ ನಾನು ನನ್ನ ಸೇನೆಯೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ಹೇಳಿ ಮಾನ್ ಸಿಂಗ್ ವಿಕ್ರಮ್ ರಾಜನ ತಲೆ ಕಡಿದು ಬಿಡ್ತಾನೆ. ಆಗ ವಿಕ್ರಮ್ ರಾಜ ಅಲ್ಲೇ ಬಿದ್ದು ಸತ್ತೋಗ್ತಾನೆ. ವಿಕ್ರಮ್ ರಾಜ ತೀರ್ಕೊಂಡ್ಮೇಲೆ ಮಾನ್ ಸಿಂಗ್ ರಾಜ್ಯದ ರಾಜನಾಗ್ಬಿಡ್ತಾನೆ. ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೇ ಆಗತ್ತೆ. ವಿಕ್ರಮ್ ರಾಜ ನಮ್ಗೆಷ್ಟು ಕೆಟ್ಟದ್ ಮಾಡಿದ್ದಾರೆ, ಹಾಗಾಗಿ ದೇವ್ರೇ ಅವ್ರಿಗೆ ಕಷ್ಟ ಕೊಟ್ಟಿದ್ದಾರೆ ಅಲ್ವಾ? ಹಾ, ಆದ್ರೆ ಸಾಯೋಕ್ ಮುಂಚೆ ಅವನು ಅರಮನೆಯಂತೆಯ ಮನೆಯಿಂದ ನಮ್ಮನ್ನು ಗುಡಿಸಲಿಗೆ ತಂದು ಬಿಟ್ಟ. ಎಷ್ಟು ಸುಂದರವಾಗಿ ಸುಖವಾಗಿ ಜೀವಿಸ್ತಿದ್ದೆವು, ಈಗ ಹೇಗಿದ್ದೇವೆ ನೋಡು. ಚಿಂತೆ ಮಾಡಬೇಡಿ, ನನಗೆ ನಂಬಿಕೆ ಇದೆ.
ಒಂದಲ್ಲ ಒಂದಿನ ದೇವ್ರು ನಮಗೆ ಒಳ್ಳೇದ್ ಮಾಡ್ತಾರೆ. ಕೆಲವು ದಿನಗಳ ನಂತರ ಮಾನ್ಸಿಂಗ್ ತನ್ನ ಸೈನಿಕರೊಂದಿಗೆ ಹೋಗ್ತಾ ಇರ್ತಾರೆ. ಆಗ ಸುಖಿಯಾನ ಈ ವೈಭವಯುತವಾದ ಅರಮನೆ ನೋಡ್ತಾರೆ. ಆಗ ಅಲ್ಲಿ ಜಮೀನ್ದಾರರು ಕುತ್ಕೊಂಡಿದ್ರು. ಮಹಾಮಂತ್ರಿ, ಈ ಮನೆ ಅರಮನೆಗಿಂತಲೂ ಸುಂದರವಾಗಿದೆ. ಈ ಮನೆ ಯಾರಿಗೆ ಸೇರಿದ್ದು? ಮಹಾರಾಜರೇ, ಮೊದಲು ಈ ಮನೆ ಸುಖಿಯಾ ಎಂಬ ವ್ಯಕ್ತಿಯದ್ದು. ಒಬ್ಬ ಜಮೀನ್ದಾರ ಇದನ್ನು ಮೋಸದಿಂದ ಕಸಿದುಕೊಂಡಿದ್ದಾನೆ. ಮಾಡಿದ್ದುಣ್ಣು ಮಹಾರಾಯ. ಸುಖಿಯಾನಿಂದ ಜಮೀನ್ದಾರ ಕಸಿದುಕೊಂಡಿದ್ದಾನೆ, ಈಗ ಜಮೀನ್ದಾರಿಂದ ನಾವು ಕಸಿದುಕೊಳ್ಳೋಣ. ನಿಮ್ಮ ಆಜ್ಞೆ ಮಹಾರಾಜರೇ. ಇಷ್ಟು ಹೇಳಿ ಮಹಾರಾಜರು ಜಮೀನ್ದಾರರ ಮನೆ ಒಳಗಡೆ ಹೋಗ್ತಾರೆ. ರಾಜ ಮಾನ್ಸಿಂಗ್ ನನ್ನು ನೋಡಿ ಜಮೀನ್ದಾರರು ಹೇಳ್ತಾರೆ, ಮಹಾರಾಜ್ರೆ, ನೀವು? ಹಾ, ನಾನು. ನೋಡು ಜಮೀನ್ದಾರ, ನಿನ್ ಮನೆ ನನ್ಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಇಂದಿನಿಂದ ಈ ಮನೆ ನನ್ನದಾಗುತ್ತೆ. ನೀವು ಹಾಗೆ ಮಾಡಲು ಸಾಧ್ಯವಿಲ್ಲ ಮಹಾರಾಜ್ರೆ. ನ್ಯಾಯ ಎಂಬ ವಸ್ತು ಇದೇ ಅಲ್ಲ ಮಹಾರಾಜ್ರೆ. ನೀನು ನನ್ಗೆ ನ್ಯಾಯ ಕಲಿಸ್ತೀಯಾ? ಮಹಾರಾಜ್ರೆ, ರಾಜ ವಿಕ್ರಮ ಇವನ ಗೆಳೆಯ, ಅದಕ್ಕೆ ಇವನು ಮನ ಬಂದಂತೆ ವರ್ತಿಸ್ತಿದ್ದ. ಹೌದಾ? ಅಂದ್ರೆ ಇವನು ಶತ್ರುವಿನ ಮಿತ್ರ. ಹಾಗಾದ್ರೆ ಇವನೆಲ್ಲ ಸಂಪತ್ತನ್ನು ಕಸಿದುಕೊಳ್ಳಿ ನೀವು. ಇದನ್ ಕೇಳಿ ಜಮೀನ್ದಾರರಿಗೆ ಗಾಬರಿ ಆಗುತ್ತೆ. ಹಾಗೆ ಮಾಡ್ಬೇಡಿ ಮಹಾರಾಜ್ರೆ, ನಾನು ಎಲ್ಲಿಗೆ ಹೋಗಲಿ? ಎಲ್ಲಾದ್ರೂ ಹೋಗು, ನನ್ಗೇನು ಸಮಸ್ಯೆ ಶುಭ ಮಿತ್ರ. ಮಾನ್ಸಿಂಗ್ ರಾಜರು ಜಮೀನ್ದಾರರು ಮತ್ತು ಅವರ ಪತ್ನಿಯನ್ನು ಮನೆಯಿಂದ ಹೊರಗಾಕ್ತಾರೆ. ಮತ್ತೆಲ್ಲಾ ಸಂಪತ್ತನ್ನು ಇವರೇ ತಗೊಳ್ತಾರೆ. ಈಗ ಜಮೀನ್ದಾರರ ಬಳಿ ಏನೂ ಇರ್ಲಿಲ್ಲ. ಈಗ ನಾವ್ ಏನ್ ಮಾಡೋದು ಸ್ವಾಮಿ? ತಿಳಿತಾ ಇಲ್ಲ. ನಮ್ಮ ಹತ್ತಿರ ಈಗ ಹಣವೂ ಇಲ್ಲ, ತಲೆಯ ಮೇಲೆ ಸೂರು ಕೂಡ ಮನೆ ಎಂಬುದಿಲ್ಲ. ಒಂದ್ ಮಾತು ಹೇಳ, ನಾವು ಸುಖಿಯಾನ ಗುಡಿಸ್ಲಿಗ್ ಹೋಗೋಣ. ಅವ್ರು ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಸುಖಿಯಾ ಸಹಾಯ ಮಾಡ್ತಾರೆ ಅಂದ್ಕೊಂಡು ಇವರಿಬ್ರು ಸುಖಿಯಾನ ಗುಡಿಸಲಿಗೆ ಹೋಗ್ತಾರೆ. ಜಮೀದಾರೆ, ನೀವು ನನ್ನ ಮನೆಯಲ್ಲಿ? ಹಾ ಸುಖಿಯ, ಮಿತ್ರ ರಾಜ ವಿಕ್ರಮನ ಗೆಳೆತನದ ಲಾಭ ಪಡೆದು ನಿನ್ಗೆ ತುಂಬಾ ಅನ್ಯಾಯ ಮಾಡಿದ್ದೆ ನಾನು. ಹಾಗಾಗಿ ನಾನು ಈ ಶಿಕ್ಷೆ ಅನುಭವಿಸುವಂತಾಯ್ತು. ಆದ್ರೆ ನಿಮ್ಗೆ ಈ ಸ್ಥಿತಿ ಮಾಡಿದವರು ಯಾರು? ಸುಖಿಯಾನ ಮಾತ್ ಕೇಳಿ ಜಮೀನ್ದಾರರು ಎಲ್ಲಾ ವಿಷಯವನ್ನು ತಿಳಿಸ್ತಾರೆ. ಬಹುಶಃ ಇವ್ರು ಮಾಡಿದ ಕೆಟ್ಟ ಕೆಲ್ಸಕ್ಕೆ ದೇವರು ಕಷ್ಟ ಕೊಟ್ಟಿದ್ದಾನೆ. ನಮ್ಮ ಎಲ್ಲಾ ಸಂಪತ್ತನ್ನು ರಾಜ ಮಾನ್ಸಿಂಗ್ ತಗೊಂಡ್ಬಿಟ್ರು. ನೀನು ಚಿಂತಿಸ್ಬೇಡ ತಂಗಿ, ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ. ಹೌದು ಅಕ್ಕ. ಅಕ್ಕ, ಇಂದಿನಿಂದ ನೀವು ನಮ್ ಜೊತೆ ಇರಿ. ನಾನು ಕಾಡಿನಲ್ಲಿ ಕಟ್ಟಿಗೆ ಕಡಿದು ಜೀವಿಸ್ತಾ ಇದ್ದೇನೆ. ನಾಳೆಯಿಂದ ನೀನು ನನ್ನೊಂದಿಗೆ ಕಟ್ಟಿಗೆ ಕಡಿಯಲು ಕಾಡಿಗೆ ಬಾ. ನಿಮ್ಮ ಈ ಉಪಕಾರವನ್ನು ನಾವು ಜೀವನ ಪರ್ಯಂತ ಮರೆಯೋದಿಲ್ಲ. ನನ್ನನ್ನು ಕ್ಷಮಿಸು ಸುಖಿಯಾ. ಸುಖಿಯಾ ಜಮೀನ್ದಾರರನ್ನು ಕ್ಷಮಿಸ್ತಾರೆ. ಮರುದಿನವೇ ಇವರಿಬ್ಬರೂ ಸೌದೆ ಕಡಿಯೋದಕ್ಕೆ ಕಾಡಿಗೆ ಹೋಗ್ತಾರೆ. ಹೀಗೆ ಒಂದಿನ ರಾಜ ಮಾನ್ಸಿಂಗ್ ತನ್ನ ಸೈನಿಕರೊಂದಿಗೆ ಕಾಡಿನಲ್ಲಿ ಶಿಕಾರಿ ಮಾಡೋಕ್ ಹೋಗ್ತಿದ್ರು. ಆಗ ಅವರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಸಿಪಾಯಿಗಳೇ, ನನ್ಗೆ ಬಾಯಾರಿಕೆ ಆಗ್ತಿದೆ. ಆಸುಪಾಸಿನಲ್ಲಿ ಎಲ್ಲಿ ನೀರು ಸಿಗಬಹುದೆಂದು ತಿಳಿದುಕೊಳ್ಳಿ. ಮಹಾರಾಜರೇ, ನನ್ಗೆ ತಿಳಿದಿದೆ, ಹತ್ತಿರದಲ್ಲೇ ಒಂದು ಕೆರೆ ಇದೆ. ಆದ್ರೆ ಆ ಕೆರೆ ಅಕ್ಕಪಕ್ಕ ತುಂಬಾ ಹಾವುಗಳಿರ್ತವೆ. ಇದು ನಿನಗೆ ತಿಳಿದಿಲ್ವೇ? ಬಾಯಾರಿಕೆಯಿಂದ ಸಾಯುವುದಕ್ಕಿಂತ ಸ್ವಲ್ಪ ಅಪಾಯ ಎದುರಿಸೋದು. ಅಷ್ಟೇ ಅಲ್ಲದೆ ನಾನು ರಾಕ್ಷಸರಿಗೆ ಹೆದರೋದಿಲ್ಲ. ಅಂದ್ಮೇಲೆ ಹಾವುಗಳೇನು? ನಡೀರಿ. ರಾಜ ಮಾನ್ಸಿಂಗ್ ಕೆರೆ ಬಳಿ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಬಹಳಷ್ಟು ಸರ್ಪಗಳು ತಿರುಗಾಡ್ತಿದ್ವು. ಹೋಗು ಸಿಪಾಯಿ, ನನ್ಗಾಗಿ ಕೆರೆಯಿಂದ ನೀರು ತಗೊಂಡ್ ಬಾ. ಮಹಾರಾಜೇ, ಅಲ್ಲಿಗೆ ಹೋಗೋದು ತುಂಬಾ ಅಪಾಯಕಾರಿ. ಇದು ನನ್ನ ಆಜ್ಞೆ. ಸಿಪಾಯಿ ನೀರ್ ತರೋದಕ್ಕೆ ಕೆರೆ ಬಳಿ ಹೋದ್ ಕೂಡ್ಲೆ ಹಾವು ಅವರನ್ನ ಕಚ್ಬಿಡುತ್ತೆ. ಆಗ ಸಿಪಾಯಿ ಅಲ್ಲಿಂದ ಓಡ್ಬಿಡ್ತಾರೆ. ಅಂಜುಬುರುಕರು ಇವರು. ರಾಜ ಮಾನ್ಸಿಂಗ್ ಹೇಗೋ ಹಾವುಗಳ ಕಣ್ ತಪ್ಪಿಸಿ ಕೆರೆ ಬಳಿ ನೀರ್ ಕುಡಿಯಕ್ ಹೋಗ್ತಾರೆ. ಅವರು ನೀರ್ ಕುಡಿಯಕ್ ಹೋದ್ ಕೂಡ್ಲೆ ಹಾವು ಅವರಿಗೆ ಕಚ್ಬಿಡುತ್ತೆ. ಹಾವು ಕಚ್ಚಿದ್ರಿಂದ ಮಾನ್ಸಿಂಗ್ ನರಳ್ತಾ ಇದ್ರು. ಆಗ ಅಲ್ಲಿ ಸುಖಿಯಾ ಮತ್ತು ಜಮೀನ್ದಾರರು ಸೌದೆ ಕಟ್ಕೊಂಡು ದಾರಿಲ್ ಹೋಗ್ತಾ ಇದ್ರು. ಆಗ ಅವರು ರಾಜ ಮಾನ್ಸಿಂಗ್ ನನ್ನು ನೋಡ್ತಾರೆ. ಇವರು ರಾಜ ಮಾನ್ಸಿಂಗ್ರು. ಇವರಿಗೆ ಹಾವು ಕಚ್ಚಿದೆ. ಇದೇ ಅವರಿಗೆ ಪ್ರಾಯಶ್ಚಿತ್ತ. ನಡಿ, ಇಲ್ಲಿಂದ ಹೋಗೋಣ. ಇಲ್ಲ, ಇವರು ಕ್ರೂರನಾಗಿರಬಹುದು. ಮನುಷ್ಯನೇ ಅಲ್ವಾ? ಹಾಗೆ ನಾವು ಮನುಷ್ಯರೆಂಬುದನ್ನು ಮರೆಯಬಾರದು. ಹಾಗೆ ಕಷ್ಟದಲ್ಲಿರುವಾಗ ಮನುಷ್ಯನಿಗೆ ಸಹಾಯ ಮಾಡಬೇಕು. ಹುಚ್ಚಿ ಹಿಡ್ದಿದ್ಯಾ ನಿನ್ಗೆ? ಇವನಿಗೆ ವಿಷಪೂರಿತ ಹಾವು ಕಚ್ಚಿದೆ. ನೀನು ಇವನ ದೇಹದಿಂದ ವಿಷ ತೆಗೆಯುವ ಪ್ರಯತ್ನ ಮಾಡಿದ್ರೆ
ನಿನ್ ಪ್ರಾಣವು ಹೋಗೋ ಸಂಭವವಿದೆ. ಯಾರು ತನ್ನ ಪ್ರಾಣವನ್ನು ಅಪಾಯಕ್ಕೊಡ್ಡಿ ಬೇರೆಯವರ ಪ್ರಾಣ ಉಳಿಸ್ತಾನೋ ದೇವರು ಅವನನ್ನು ರಕ್ಷಿಸ್ತಾನೆ. ನಾನು ಖಂಡಿತ ಇವನಿಗೆ ಸಹಾಯ ಮಾಡ್ತೇನೆ. ಸುಖಿಯಾ ತನ್ನ ಜೀವವನ್ನು ಒತ್ತೆ ಇಟ್ಟು ತನ್ನ ಬಾಯಿಂದ ಮಾನ್ಸಿಂಗರ ದೇಹದಲ್ಲಿದ್ದ ವಿಷವನ್ನು ತೆಗಿತಾರೆ. ಸ್ವಲ್ಪ ಸಮಯದಲ್ಲೇ ರಾಜ ಮಾನ್ಸಿಂಗ್ಗೆ ಪ್ರಜ್ಞೆ ಬಂದ್ಬಿಡುತ್ತೆ. ನೀನು ನನ್ನ ಪ್ರಾಣ ರಕ್ಷಿಸಿದೆ. ಯಾರು ನೀನು? ನಾನು ಸುಖಿಯಾ ಮಹಾರಾಜ್ರೆ. ಯಾವ ಮನೆಯಲ್ಲಿ ನೀವಿರ್ತೀರೋ ಆ ಮನೆ ನನ್ನದಾಗಿತ್ತು. ಆದ್ರೆ ಆ ಮನೆ ನಾನು ಜಮೀನ್ದಾರರಿಂದ ಕಸಿದುಕೊಂಡಿದ್ದೆ. ಹಾ, ಆ ಪಾಪಿಯೇ ನಾನು. ಆದ್ರೆ ನೀವು ಆ ಮನೆ ನೀವು ನನ್ನಿಂದ ಕಸಿದುಕೊಂಡ್ರಿ. ಆ ನಂತರ ನಾನು ಬೀದಿಗೆ ಬಂದಾಗ ಈ ದೇವರಂತ ಮನುಷ್ಯ ಸಹಾಯ ಮಾಡಿದ ಮಹಾರಾಜ್ರೆ. ಸುಖಿಯಾ, ನೀನ್ ತುಂಬಾ ಒಳ್ಳೆಯ ವ್ಯಕ್ತಿ. ನಿನ್ನಿಂದ ನಾನು ಪ್ರಸನ್ನನಾದೆ. ಹೇಳು, ನಿನ್ಗೇನು ಬೇಕು? ಮಹಾರಾಜ್ರೆ, ಇವನಿಗೇನಾದ್ರೂ ಕೊಡಬಯಸ್ತೀರಾದ್ರೆ ಇವನ ಅರಮನೆಯಂತಹ ಮನೆ ಇವನಿಗೆ ಹಿಂತಿರುಗಿಸಿ. ಜಮೀನ್ದಾರರ ಈ ಮಾತನ್ನು ಕೇಳಿ ಮಾನ್ಸಿಂಗ್ಗೆ ಸಂತೋಷವಾಗುತ್ತೆ. ನನ್ಗನಿಸುತ್ತೆ ಜಮೀನ್ದಾರ ನೀನು ಬದಲಾಗಿದ್ದೀಯಾ. ಹಾ ಮಹಾರಾಜ್ರೆ, ಈಗ ನನ್ಗೆ ತಿಳಿಯಿತು. ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡೋಲ್ಲ ಅಂದು. ನಿನ್ನ ಮಾತನ್ನು ಕೇಳಿ ನಾನು ಬದಲಾಗಲೇಬೇಕು ಅಲ್ವಾ? ಈಗ ರಾಜ ಮಾನ್ಸಿಂಗ್ ಸುಖಿಯಾನಿಗೆ ತನ್ನ ಮನೆಯನ್ನು ವಾಪಸ್ ಕೊಡ್ತಾರೆ. ಜಮೀನ್ದಾರರ ಎಲ್ಲಾ ಸಂಪತ್ತನ್ನು ವಾಪಸ್ ಕೊಡ್ತಾರೆ. ನಂತರ ಅವರನ್ನು ರಾಜ್ಯದ ಮಂತ್ರಿಯನ್ನಾಗಿ ಘೋಷಿಸ್ತಾರೆ. ಇದಾದ್ಮೇಲೆ ಎಲ್ಲರೂ ರಾಜ್ಯದಲ್ಲಿ ಸಂತೋಷದಿಂದ ಜೀವನ ಸಾಗಿಸ್ತಾರೆ. ರಾಜ ಸೂರ್ಯದೇವ್ ಸಿಂಗ್ ತನ್ನ ಅರಮನೆಯ ಮಾಡಿ ಮೇಲೆ ಕುತ್ಕೊಂಡಿದ್ರು. ಎದುರುಗಡೆ ತನ್ನ ನಗರದ ನಿವಾಸಿಗಳನ್ನು ನೋಡ್ತಾ ಇದ್ರು. ರಾಜ ಸೂರ್ಯದೇವ್ ಸಿಂಗರು ನಗರದ ನಿವಾಸಿಗಳನ್ನು ನೋಡುತ್ತಾ ಏನೋ ಯೋಚಿಸ್ತಿದ್ರು. ನಗರದ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ತಮ್ಮದೇ ಆದ ಸಂತಾನವಿದೆ. ನನಗೆ ಮಾತ್ರ ಇದುವರೆಗೆ ಸಂತಾನವಾಗಿಲ್ಲ. ಅದಕ್ಕಾಗಿ ನಾನು ನಸೀಬುವಂತನಲ್ಲ. ಬಹಳ ವರ್ಷಗಳಿಂದ ಇವರಿಗೆ ಮಕ್ಕಳಿಲ್ಲದ ಕಾರಣ ಇವರ ಜೀವನವೇ ನಿರಾಶೆಯಿಂದ ಕೂಡಿತ್ತು. ಮಹಾರಾಜ್ರೆ, ಬೆಳಗ್ಗೆ ಏನ್ ಚಿಂತೆ ಮಾಡ್ತಿದ್ದೀರಿ? ಋಷಿಯು ಶಾಪ ಕೊಟ್ಟಾಗಿನಿಂದಲೂ ನಮಗೆ ಸಂತಾನ ಪ್ರಾಪ್ತವಾಗಿಲ್ಲ. ಸಂತಾನದ ಸುಖ ನಮಗಿಲ್ಲ. ನಿಮ್ಮ ಕಾರಣದಿಂದಾನೇ ಅವರು ತಮ್ಮ ಮೊಮ್ಮಗನನ್ನ ಕಳ್ಕೊಂಡಿದ್ರು. ಅದ್ರ ಶಾಪ ತಟ್ಟುತ್ತೆ ತಾನೆ? ನಾವು ಉದ್ದೇಶಪೂರ್ವಕವಾಗಿ ಅವನ ಮೇಲೆ ಹೊಡೆದಿರಲಿಲ್ಲ. ನಾನು ಪ್ರಾಣಿಯ ಮೇಲೆ ಗುರಿ ಇಟ್ಟು ಹೊಡೆಯಬೇಕೆನ್ನುವುದರೊಳಗೆ ಅವನು ಮಧ್ಯದಲ್ಲಿ ಬಂದ, ಬಾಣದಿಂದ ಸತ್ತು ಹೋದ. ಇದರಲ್ಲಿ ನನ್ನ ತಪ್ಪೇನಿದೆ? ತಪ್ಪು ಯಾರ್ದೇ ಇರ್ಲಿ, ಮಕ್ಕಳಿಲ್ದೆ ನಾವು ದುಃಖದಲ್ಲಿದ್ದೀವಿ. ಮೊಮ್ಮಗನನ್ನ ಕಳ್ಕೊಂಡು ಅವರು, ಮಕ್ಕಳಿಲ್ಲದೆ ನಾವು. ಇಷ್ಟು ಹೇಳಿ ಮಹಾರಾಣಿಯವರು ಅಳುತ್ತಾ ಅಲ್ಲಿಂದ ಹೊರಟೋಗ್ತಾರೆ. ಈ ಕಣ್ಣೀರಿಗೆ ನಾನೇ ಕಾರಣ. ಈ ಅಪಘಾತ ನನ್ನ ಕೈಯಿಂದ ಆಗುತ್ತಿರಲಿಲ್ಲ, ಅಥವಾ ಶಾಪವನ್ನು ನಾನು ಪಡೆಯುತ್ತಿರಲಿಲ್ಲ. ಶಾಪದಿಂದ ಚಿಂತೆಯಲ್ಲಿದ್ದ ರಾಜರು ಈ ಶಾಪದ ಮುಕ್ತಿಗಾಗಿ ಏನಾದ್ರೂ ಉಪಾಯ ಮಾಡ್ಬೇಕು ಅಂತ ಮಂತ್ರಿಗಳನ್ನು ನಗರದಿಂದ ಹೊರಗಡೆ ಕಳಿಸಿದ್ರು. ಒಂದಿನ ಒಬ್ಬರು ಮಂತ್ರಿ ಬಂದು ಹೀಗ್ ಹೇಳ್ಬಿಡ್ತಾರೆ. ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಮಂತ್ರಿ, ಶಾಪದಿಂದ ಮುಕ್ತಗೊಳಿಸಲು ಏನಾದರೂ ಉಪಾಯವಿದೆಯಾ? ಇಲ್ಲ ಮಹಾರಾಜರೇ, ನಾವು ನಗರದಲ್ಲೆಲ್ಲ ಹುಡುಕಿದ್ವಿ. ಯಾಕೆಂದರೆ ಶಾಪ ಮುಕ್ತಿಗೆ ಉಪಾಯ ಸಿಗಲಿಲ್ಲ. ಇದನ್ ಕೇಳಿ ರಾಜರಿಗೆ ನಿರಾಶೆಯಾಗುತ್ತೆ. ಮಹಾಮಂತ್ರಿ, ನಾಳೆ ಬೆಳಗ್ಗೆ ಕಾಡಿಗೆ ಹೋಗಲು ವ್ಯವಸ್ಥೆ ಮಾಡಬೇಕು. ಮಹಾರಾಜರೇ, ನೀವು ಮರೆತು ಬಿಟ್ಟೀರಾ? ಕಾಡಿನಲ್ಲಿ ನೀವೇ ಮಾಡಿದ ತಪ್ಪಿಗೆ ನಿಮಗೆ ಶಾಪ ಸಿಕ್ಕಿದೆ. ಹಾ, ಆ ಶಾಪಕ್ಕೆ ನಾನು ಅಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳುತ್ತೇನೆ. ಮಹಾರಾಜರೇ, ನನಗೆ ಅರ್ಥವಾಗಲಿಲ್ಲ. ಶಾಪದ ನಿವಾರಣೆ ಕಾಡಿನಲ್ಲಿ ಹೇಗೆ ಸಿಗುತ್ತದೆ? ವಸ್ತು ಎಲ್ಲಿ ಕಳೆದಿದೆಯೋ ಅಲ್ಲಿ ಹುಡುಕಿದರೆ ಮಾತ್ರ ದೊರಕುತ್ತದೆ. ಮರುದಿನ ರಾಜರು ಕಾಡಿಗೆ ಹೊರಡ್ತಾರೆ. ಏ ಭಗವಾನ್, ನಾನು ಮಾಡಿದ ತಪ್ಪಿಗೆ ನನ್ನ ಪರಿವಾರಕ್ಕೆ ಶಿಕ್ಷೆ ಕೊಡಬೇಡ. ಏನಾದರೂ ಚಮತ್ಕಾರ ತೋರಿಸು ಹೋ ಪ್ರಭುವೇ. ರಾಜರು ಹೋಗ್ತಿರ್ಬೇಕಾದ್ರೆ ಯಾರೋ ಅಳ್ತಿರೋದು ಕೇಳಿಸುತ್ತೆ. ಈ ಶಬ್ದ ಏನು? ಯಾರೋ ಗಾಯಗೊಂಡಿದ್ದಾರೆ. ರಾಜರು ನೋಡಿದ್ರೆ ಆ ಮರದ ಕೆಳಗಡೆ ಯಾರೋ ಒಬ್ರು ಸ್ವಾಮೀಜಿ ಕೂತ್ಕೊಂಡಿದ್ರು. ಅವರ ಒಂದ್ ಕೈಗೆ ಯಾರೋ ಬಾಣ ಹೊಡೆದ್ಬಿಟ್ಟಿದ್ದಾರೆ. ಬಾಬಾ, ಈ ಬಾಣದಿಂದ ಹೊಡೆದವರು ಯಾರು? ನನಗೆ ಗೊತ್ತಾಗಲಿಲ್ಲ. ಯಾರೋ ಬೇಟೆಗಾರ ಇದ್ದಾನೆ, ಅವನ ಬಾಣವು ನನಗೆ ತಗಲಿರಬಹುದು. ಆದರೆ ನಾನು ಯಾರೊಂದಿಗೂ ದ್ವೇಷ ಹೊಂದಿಲ್ಲ. ಯಾರೋ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದಾರೆ. ರಾಜರು ಸ್ವಾಮೀಜಿಗೆ ಆದಂತಹ ಗಾಯಕ್ಕೆ ಔಷಧಿ ಹಾಕ್ತಾರೆ. ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಿ. ತುಂಬಾ ಧನ್ಯವಾದಗಳು. ಧನ್ಯವಾದ ಏಕೆ ಬಾಬಾ? ಇದು ನನ್ನ ಕರ್ತವ್ಯ. ನಿಮ್ಮ ವಿಚಾರ ಎಷ್ಟು ಒಳ್ಳೆಯದಿದೆ. ನೀವು ಒಳ್ಳೆಯ ವ್ಯಕ್ತಿ ಎಂದು ಕಾಣಿಸುತ್ತದೆ. ನಾನು ಸತ್ಯವಂತ, ಆದರೆ ಒಳ್ಳೆ ವ್ಯಕ್ತಿ ಅಲ್ಲ ಬಾಬಾ.
ನೀವು ಹೀಗೆ ಕೇಳುತ್ತೀರಿ ರಾಜನ್? ನಿಜವಾಗಿ ನನ್ನಿಂದಾಗಿ ನನ್ನ ಕುಟುಂಬವು ತುಂಬಾ ಅತೃಪ್ತವಾಗಿದೆ. ಅದಕ್ಕಾಗಿ ನಾನು ನನ್ನನ್ನು ಒಳ್ಳೆ ವ್ಯಕ್ತಿ ಎಂದು ಪರಿಗಣಿಸುವುದಿಲ್ಲ. ನಿಮ್ಮ ಮಾತಿನಿಂದ ನೀವು ಕಷ್ಟದಲ್ಲಿದ್ದೀರಿ ಎಂದು ಗೊತ್ತಾಗುತ್ತದೆ. ಹೌದೇ? ಆ ಶಾಪ ವಿಮೋಚನೆಗೆ ನನ್ನ ಬಳಿ ಪರಿಹಾರವಿದೆ. ಹೌದು ಬಾಬಾ, ಋಷಿಯ ಶಾಪದಿಂದ ನಾನು ತೊಂದರೆಗೀಡಾಗಿದ್ದೇನೆ. ರಾಜರು ತಮ್ಮ ಶಾಪದ ಬಗ್ಗೆ ಈ ಸ್ವಾಮೀಜಿಗೆ ಹೇಳ್ತಾರೆ. ಆ ಶಾಪ ವಿಮೋಚನೆಗೆ ನನ್ನ ಬಳಿ ಪರಿಹಾರವಿದೆ. ಪರಿಹಾರಕ್ಕೆ ಯಾವ ಉಪಾಯವಿದೆ ಬಾಬಾ? ತಿಳಿಸು ಬಾಬಾ. ನಿಮ್ಮ ನಗರದ ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಒಂದು ಒಗಟನ್ನು ಕೇಳಬೇಕು ಮತ್ತು ಯಾರು ಮೊದಲು ಉತ್ತರವನ್ನು ನೀಡುತ್ತಾರೋ ನೀವು ಆ ಶಾಪದಿಂದ ಮುಕ್ತರಾಗುತ್ತೀರಿ. ನನ್ನ ನಗರದಲ್ಲಿ ಜ್ಞಾನವಂತರಿದ್ದಾರೆ. ಮೊದಲನೇ ಪ್ರಶ್ನೆಗೆ ಕ್ಷಣದಲ್ಲಿ ಉತ್ತರ ಪಡೆಯುತ್ತೇನೆ. ಈ ಕೆಲಸ ನೀವು ಅಂದುಕೊಂಡಷ್ಟು ಸುಲಭವಲ್ಲ ರಾಜನ್. ಅದು ಹೇಗೆ ಬಾಬಾ? ನೀವು ಮೊದಲ ಕೇಳುವ ವ್ಯಕ್ತಿಗೆ ನೀವು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕು. 2 ದಿನಗಳಲ್ಲಿ ಆ ವ್ಯಕ್ತಿಯು ನಿಮ್ಮ ಪ್ರಶ್ನೆಗೆ ಉತ್ತರಿಸಲಿಲ್ಲ ಅಂದರೆ ಆ ವ್ಯಕ್ತಿಗೆ ನೀವು ಮರಣದಂಡನೆಯನ್ನು ನೀಡಬೇಕಾಗುತ್ತದೆ. ನಂತರ ಮುಂದಿನ ವ್ಯಕ್ತಿಗೆ ಒಗಟನ್ನು ಕೇಳಬೇಕು. ಇದ್ ಕೇಳಿ ರಾಜರಿಗೆ ಆಶ್ಚರ್ಯ. ಬಾಬಾ, ಇದು ತುಂಬಾ ಕಠಿಣವಾದ ಕೆಲಸ. ಹೌದು. ನನ್ನ ಮೊದಲನೇ ಪ್ರಶ್ನೆಗೆ ಯಾರು ಉತ್ತರಿಸಲು ಸಾಧ್ಯವಿಲ್ಲವೋ ನಗರದ ಜನರೆಲ್ಲರೂ ನನ್ನ ಕೈಯಿಂದ ಒಬ್ಬೊಬ್ಬರಾಗಿ ಸಾಯುತ್ತಾರೆ. ಹೌದು. ಸಂತಾನ ಪ್ರಾಪ್ತಿಗಾಗಿ ನಾನು ಬಹಳ ಜನರನ್ನು ಕೊಲ್ಲಬೇಕಾಗುತ್ತದೆ ಬಾಬಾ. ಹೌದು. ಆದರೆ ನೀವು 100 ಜನರಿಗೆ ಮರಣದಂಡನೆ ವಿಧಿಸಿದರೆ ನೀವು ಶಾಪದಿಂದ ಮುಕ್ತರಾಗುತ್ತೀರಿ. ರಾಜರು ಗಂಭೀರವಾದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರು. ಆಕಸ್ಮಿಕವಾಗಿ ಮಗುವನ್ನು ಕೊಂದಿದ್ದಕ್ಕೆ ನನಗೆ ಇಷ್ಟು ದೊಡ್ಡ ಶಾಪ ಸಿಕ್ಕಿದೆ. ಈಗ ನಾನು 100 ಜನರನ್ನು ಕೊಂದರೆ ಅವರ ಕುಟುಂಬಗಳು ನನಗೆ ಎಷ್ಟು ಶಾಪವನ್ನು ನೀಡುತ್ತವೆ ಬಾಬಾ? ಆದರೆ ಮೊದಲ ವ್ಯಕ್ತಿ ಒಗಟಿಗೆ ಉತ್ತರಿಸುವ ಸಾಧ್ಯತೆ ಇದೆ. ಹೌದು. ಈಗಾದರೆ ನನ್ನಿಂದ ಯಾರೂ ಸಾಯುವುದಿಲ್ಲ ಮತ್ತು ನಾನು ಕೂಡ ಶಾಪದಿಂದ ಮುಕ್ತನಾಗುತ್ತೇನೆ. ಹಾಗಾದರೆ ನೀವು ಒಗಟನ್ನು ಕೇಳಲು ಸಿದ್ಧರಿದ್ದೀರಾ? ಹೌದು ಬಾಬಾ. ಹಾಗಾದರೆ ಮೊದಲು ಕೇಳು ರಾಜನ್. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ ಮತ್ತು ಇನ್ನೊಬ್ಬನು ಏರುತ್ತಾನೆ. ಈ ಒಗಟಿಗೆ ನೀವು ಉತ್ತರವನ್ನು ತರಬೇಕು ರಾಜನ್. ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು? ನನಗೆ ತಿಳಿಯುವುದು ಹೇಗೆ? ಸರಿಯಾದ ಉತ್ತರವನ್ನು ಪಡೆದಾಗ ನೀವು ಶಾಪ ನೀಡಿದ ವಯಸ್ಸಾದ ಬಾಬಾ ಸ್ವತಃ ಕಾಣಿಸಿಕೊಳ್ಳುತ್ತಾರೆ. ಆಗ ಅದು ಸರಿಯಾದ ಉತ್ತರ ಎಂದು ನೀವು ಅರ್ಥ ಮಾಡಿಕೊಳ್ತೀರಿ. ನನಗೆ ಶಾಪದಿಂದ ಯಾವಾಗ ಮುಕ್ತಿ ಬಾಬಾ? ವಯಸ್ಸಾದ ಬಾಬಾ ಸ್ವತಃ ಕಾಣಿಸಿಕೊಂಡಾಗ ನಿಮ್ಮನ್ನು ಶಾಪದಿಂದ ಮುಕ್ತಗೊಳಿಸುತ್ತಾರೆ. ಈ ಪ್ರಶ್ನೆಗೆ ಉತ್ತರವನ್ನು ಕೇಳಲು ಮಹಾರಾಜರು ನಗರದ 10 ಜನರನ್ನು ಕರೀತಾರೆ. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ, ಇನ್ನೊಬ್ಬನ ಸರದಿ. ಈ ಪ್ರಶ್ನೆಗೆ 2 ದಿನದಲ್ಲಿ ಉತ್ತರ ಸರಿಯಾಗಿ ಕೊಡದಿದ್ದರೆ ಅವರನ್ನು ನಾನು ಪ್ರಾಣದಿಂದ ಕೊಲ್ಲುತ್ತೇನೆ. ಇದನ್ ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ಅಯ್ಯೋ, ಮೊದಲು ಉತ್ತರ ನೀಡದಿದ್ದರೆ ಮಹಾರಾಜರು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಕ್ಕಾಗಿ ಎಲ್ರೂ ನಗರಕ್ಕೆ ಬಂದು ತಿಳಿದವರ ಹತ್ರ ಇದ್ರ ಬಗ್ಗೆ ಕೇಳ್ತಿರ್ತಾರೆ. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ ಮತ್ತೊಬ್ಬನು ಏರುತ್ತಾನೆ. ಪಂಡಿತರೇ, ನೀವೇ ಉತ್ತರ ಹೇಳಿ. ಈ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಗೆಳೆಯ. 10 ಜನರು ತಮಗೆ ಗೊತ್ತಿರೋರ ಹತ್ರ ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ. ಆದ್ರೆ ಯಾರಿಗೂ ಇದಕ್ಕೆ ಉತ್ತರನೇ ಗೊತ್ತಿರ್ಲಿಲ್ಲ. ಇದೇ ರೀತಿ 2 ದಿನ ಕಳೆಯುತ್ತೆ. ನಾಳೆ ರಾಜ ಏನು ಮಾಡುತ್ತಾನೆ ನನಗೆ ಗೊತ್ತಿಲ್ಲ. ನಿಮ್ಮೇನ್ ಮಾಡುತ್ತಾನೆ? ಒಂದ್ ಮಾತ್ ಹೇಳ, ಇವತ್ ರಾತ್ರಿನೇ ನಾವು ಎಲ್ಲಿಗಾದ್ರೂ ಹೊರಟೋಗೋಣ. ನಿಮ್ ಜೀವನ ಆದ್ರೂ ಉಳ್ಕೊಳ್ಳುತ್ತೆ. ಇಲ್ಲ ಮಾಲತಿ, ನಾವು ಎಲ್ಲಿ ಓಡಿ ಹೋದರೂ ನಮ್ಮನ್ನು ಹುಡುಕುತ್ತಾರೆ. ರಾಜನ ಒಗಟಿಗೆ ಉತ್ತರ ಸಿಗಲಿಲ್ಲ. ನಾನು ಬಹಳ ತ್ರಾಸುಪಟ್ಟೆ, ಆದರೆ ನನಗೆ ಉತ್ತರ ಸಿಗಲಿಲ್ಲ. ಈಗ ಏನಾಗುತ್ತೆ? ರಾಜ ನನ್ನನ್ನು ಶಿಕ್ಷಿಸುತ್ತಾನೆ. ನಿನ್ನನ್ನು ನೀನು ಕಾಪಾಡಿಕೋ. ಹಾಗೆ ಹೇಳ್ಬೇಡ್ರಿ ನೀವು. ನಗರದಲ್ಲಿ ಎಲ್ಲರೂ ಚಿಂತೆಯಲ್ಲಿದ್ದಾರೆ, ನಾಳೆ ಏನಾಗುತ್ತೋ ಏನೋ ಎಂದು. ಮರುದಿನ ಆ 10 ಜನರನ್ನು ಅರಮನೆಗೆ ಕರೆಯಲಾಗುತ್ತೆ. ಹೇಳಿ, ನನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ಯಾರು ತಂದಿದ್ದೀರಿ? ಎಲ್ಲರೂ ಮೌನವಾಗಿದ್ದಾರೆ. ಯಾರಿಗೂ ಉತ್ತರನೇ ಗೊತ್ತಿರ್ಲಿಲ್ಲ. ಮೊದಲನೇ ಪ್ರಶ್ನೆಗೆ ಉತ್ತರ ಯಾರಲ್ಲಿ ಇಲ್ಲವೇ? ಮೊದಲ ಪ್ರಶ್ನೆಗೆ ಉತ್ತರ ಹುಡುಕಲು ಬಹಳ ತ್ರಾಸು ಪಟ್ಟಿವೆ, ಆದರೆ ಉತ್ತರ ಸಿಗಲಿಲ್ಲ ಮಹಾರಾಜ್. ಉಪಯೋಗ ಇಲ್ಲದವರಿಗೆ ನಮ್ಮ ರಾಜ್ಯದಲ್ಲಿ ಸ್ಥಾನವಿಲ್ಲ. ಸೈನಿಕರೇ, ಇವರೆಲ್ಲರಿಗೂ ಮೃತ್ಯುದಂಡವನ್ನು ವಿಧಿಸಿ. ಇದನ್ ಕೇಳಿ ಎಲ್ರಿಗೂ ಭಯವಾಗತ್ತೆ. ರಾಜರನ್ನು ಬೇಡ್ಕೊಳ್ತಿರ್ತಾರೆ. ಆದ್ರೆ ರಾಜರು ಯಾರ ಮೇಲೂ ದಯೆ ತೋರೋದಿಲ್ಲ. ಎಲ್ರಿಗೂ ಮರಣದಂಡನೆ ನೀಡ್ತಾರೆ. ಬಾಬೀಜಿ, ಯಾವ ಭಯವಿತ್ತು ಅದೇ ಆಗಿ ಹೋಯ್ತು. ಏನಾಯ್ತಣ್ಣ? ದಯವಿಲ್ಲದ ರಾಜ ನಿನ್ನ ಗಂಡನನ್ನು ಕೊಂದುಬಿಟ್ಟ. ಪತಿ ತೀರ್ಕೊಂಡ್ರು ಅಂತ ಕೇಳಿದ ಕೂಡ್ಲೆ ಇವರು ಜೋರಾಗಳಕ್ ಶುರು ಮಾಡ್ತಾರೆ. ಒಂದ್ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂತ ನನ್ ಗಂಡನನ್ನ ರಾಜರು ಸಾಯಿಸ್ಬಿಟ್ರ. ಅಮಾಯಕರನ್ನು ಕೊಂದವನೇ ನರಕದಲ್ಲಿಯೂ ಸ್ಥಾನ ಸಿಗುವುದಿಲ್ಲ. ರಾಜರು ಮಾಡಿದ್ದು ತಪ್ಪು ಅನ್ಕೊಂಡು ಇವ್ರು ಬರ್ತಾ ಇದ್ದಾರೆ. ಕತೆಗೆ ಉತ್ತರ ಸಿಗದಿದ್ದಾಗ ರಾಜ ಎಲ್ಲರನ್ನೂ ಕೊಂದುಬಿಟ್ಟ. ಏನು, ಆ ಪಾಪಿ ಎಲ್ರನ್ನೂ ಸಾಯಿಸ್ಬಿಟ್ರ? ಹಾ, ಆ ಪ್ರಶ್ನೆಗೆ ಉತ್ತರ ಸಿಗದಿದ್ದಾಗ ಊರಿನವರೆಲ್ಲರನ್ನು ರಾಜ ಕೊಲ್ಲುತ್ತಿರುತ್ತಾನೆ. ಈ ರಾಜರು ನಮ್ಮನ್ನು ಸಾಯಿಸ್ಬಿಡ್ಬಹುದು. ಬನ್ನಿ, ನಾವ್ ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ. ಇವರಿಬ್ರು ಮಾತಾಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಸೈನಿಕರು ಬರ್ತಾರೆ. ನಿಮ್ಮನ್ನು ಮಹಾರಾಜರು ಕರ್ತಿದ್ದಾರೆ, ಬೇಗ ಬನ್ನಿ. ರಾಜರು ಕರೆದಿದ್ದಾರೆ ಅಂದ ಕೂಡ್ಲೆ ಇವರಿಬ್ರಿಗೂ ಅರ್ಥವಾಗುತ್ತೆ
ಗೊತ್ತಾಗತ್ತೆ ನಮಗೂ ಸಾವ್ ಹತ್ರ ಬಂದಿದೆ ಅಂತ. ಜೊತೆಗೆ ರಾಜರು 10 ಜನರನ್ನು ಕರೆದಿದ್ರು. ನೋಡಿ, ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡದಿದ್ದಕ್ಕಾಗಿ 10 ನಗರವಾಸಿಗಳನ್ನು ಕೊಂದಿದ್ದೇನೆ. ನಿಮ್ಮೆಲ್ಲರಿಗೂ ತಿಳಿದಿದೆ, ನಾನು ನಿಮ್ಮನ್ನು ಕೊಲ್ಲುವುದಿಲ್ಲ. ಆದರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗದಿದ್ದರೆ ನಾನು ಬಲವಂತವಾಗಿ ನಿಮ್ಮೆಲ್ಲರನ್ನು ಕೊಲ್ಲುತ್ತೇನೆ. ಈ ಅಜ್ಜ ಧೈರ್ಯದಿಂದ ಹೇಳ್ತಾರೆ, ನಾನು ವಯಸ್ಸಾದ ವ್ಯಕ್ತಿ ಇದ್ದೇನೆ. ಇಷ್ಟು ವರ್ಷ ನಾನು ಜೀವನ ಸಾಗಿಸಿದ್ದೇನೆ. ಆದ್ದರಿಂದ ನನ್ನನ್ನು ಮೊದಲು ನೀವು ತೆಗೆದುಕೊಳ್ಳಿ. ನಾನು ಉತ್ತರ ಹೇಳಲಿದ್ದರೆ ನನ್ನನ್ನು ಮೊದಲು ಮರಣದಂಡನೆಗೆ ಶಿಕ್ಷೆ ವಹಿಸಿ. ನಾನು ನನ್ನ ವಚನಕ್ಕೆ ಬದ್ಧನಾಗಿದ್ದೇನೆ ಬಾಬಾ. ಯಾರು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲವೋ ಅವರು ಸಾಯಬೇಕಾಗುತ್ತದೆ. ಆಗ ರಾಜರು ಪ್ರಶ್ನೆ ಕೇಳ್ತಾರೆ. ಕಪ್ಪು ಕುದುರೆ ಬಿಳಿ ಸವಾರ, ಒಬ್ಬನು ಇಳಿಯುತ್ತಾನೆ, ಇನ್ನೊಬ್ಬನು ತಿರುಗುತ್ತಾನೆ. ನನಗೆ ಈ ಪ್ರಶ್ನೆಗೆ 2 ದಿನದಲ್ಲಿ ಉತ್ತರ ದೊರೆಯದಿದ್ದರೆ ನಿಮಗೆಲ್ಲರಿಗೂ ಮರಣದಂಡನೆ ವಿಧಿಸುತ್ತೇನೆ. ಒಗಟನ್ನು ಕೇಳಿದ್ಮೇಲೆ ಎಲ್ರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಮಹಾರಾಜರು ನಿಮ್ಮನ್ನ ಯಾಕೆ ಕರೆದಿದ್ರು? ನಿಮ್ ಬಳಿನೂ ಒಗಟು ಕೇಳಿದ್ರಾ? ಹೌದು ಜಾನ್ವಿ, ಇದು ತುಂಬಾ ಕಷ್ಟದ ಪ್ರಶ್ನೆ. ಉತ್ತರಿಸದಿದ್ದರೆ ರಾಜ ನನ್ನನ್ನು ಕೊಲ್ಲುತ್ತಾನೆ. ಸಾಯೋದ್ ಹೇಗೆ ಅಂತ ಇಬ್ರು ಭಯ ಪಡ್ತಿರ್ತಾರೆ. ಆಗ ಅಲ್ಲಿಗೆ ವಯಸ್ಸಾದವರೊಬ್ರು ಬರ್ತಾರೆ. ಮಗನೇ, ನಾನು 4 ದಿವಸದಿಂದ ಉಪವಾಸ ಇದ್ದೇನೆ. ಬಾಬಾ, ಈ ಸಮಯದಲ್ಲಿ ನಾವು ತುಂಬಾ ದುಃಖಿತರಾಗಿದ್ದೇವೆ. ದಯವಿಟ್ಟು ಬೇರೆ ಕಡೆ ಹೋಗಿ ಭಿಕ್ಷೆ ಬೇಡಿ. ವಯಸ್ಸಾದವರಿಂದ ಆಶೀರ್ವಾದ ತೆಗೆದುಕೊಳ್ಳಿ, ನಿಮಗೆ ಒಳ್ಳೆಯದೇ ಆಗುತ್ತದೆ. ಕ್ಷಮಿಸು ಬಾಬಾ, ನಿಮಗೆ ಕೊಡಲು ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ನಿನ್ನ ಹತ್ರ ಏನೂ ಇಲ್ಲ, ಆದ್ರೂ ಕೂಡ ನೀನು ನನಗೆ ಕೊಡಲು ಶಕ್ಯ ಇದೆಯಾ? ಇವರು ತಮ್ಮ ಜೋಳ್ಗೆಯಿಂದ ಹಿಟ್ಟನ್ನು ತೆಗೆದು ಹೇಳ್ತಾರೆ, ನನ್ನ ಹತ್ತಿರ ಸ್ವಲ್ಪ ಹಿಟ್ಟು ಇದೆ. ಇದರಿಂದ ನಿನ್ನ ಹೆಂಡತಿ 2 ರೊಟ್ಟಿಯನ್ನು ಮಾಡಿಕೊಡಬಹುದೇ? ಆಯ್ತು, ನಾನು ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ಜಾನ್ವಿ ಆ ಹಿಟ್ಟನ್ನು ತಗೊಂಡು ಕಪ್ಪಾದ ಹಂಚಿನಲ್ಲಿ ಮಣ್ಣಿನ ಒಲೆಯಲ್ಲಿ ರೊಟ್ಟಿ ಮಾಡ್ತಾರೆ. ನಿಮಗೆ ಗೊತ್ತಿದೆಯೇ, ನನ್ನ ಹೆಂಡತಿ ಯಾವಾಗಲೂ ರೊಟ್ಟಿ ಮಾಡುವಾಗ ಯಾವಾಗಲೂ ಹೇಳ್ತಿದ್ಲು, ಇದು ಹಂಚಿದೆಯಲ್ಲ, ಇದು ಕಪ್ಪು ಕುದುರೆ, ಇದರ ಮೇಲೆ ರೊಟ್ಟಿ ಇದೆಯಲ್ಲ, ಅದು ಬಿಳಿ ಕುದುರೆ. ಇದನ್ ಕೇಳಿ ಇವರಿಬ್ರಿಗೂ ಆಶ್ಚರ್ಯವಾಗುತ್ತೆ. ಅಜ್ಜ, ನೀವೇನ್ ಹೇಳಿದ್ರಿ? ಇನ್ನೊಮ್ಮೆ ಹೇಳಿ. ಹಂಚು ಇದು ಕಪ್ಪು ಕುದುರೆ, ಬಿಳಿ ರೊಟ್ಟಿ ಇದೆಯಲ್ಲ ಬಿಳಿ ಕುದುರೆ. ಒಂದ್ ತೆಗೆದ್ಮೇಲೆ ಇನ್ನೊಂದರ ಸರ್ದಿ. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ರಮೇಶ್ ಬೇಗ ಅರ್ಥ ಮಾಡ್ಕೊಳ್ತಾರೆ. ಅವ್ರು ಬೇಗ ಹೇಳ್ಬಿಟ್ರು. ಕಪ್ಪು ಕುದುರೆ ಎಂದರೆ ಅಂಚು, ಬಿಳಿ ಸವಾರ ಎಂದರೆ ರೊಟ್ಟಿ. ಒಬ್ಬ ಏರುತ್ತಾನೆ, ಇನ್ನೊಬ್ಬ ಇಳಿಯುತ್ತಾನೆ. ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಜಾನ್ವಿ, ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಇಬ್ರು ಖುಷಿಯಿಂದ ಅಜ್ಜನಿಗೆ ಧನ್ಯವಾದ ಹೇಳ್ತಾರೆ. ಮರುದಿನ ಅರಮನೆಗೆ ಎಲ್ಲರನ್ನೂ ಕರೆಯಲಾಗತ್ತೆ. ನನ್ನ ಮೊದಲನೇ ಪ್ರಶ್ನೆಗೆ ನಿಮ್ಮಲ್ಲಿ ಯಾರಿಗಾದರೂ ಉತ್ತರ ಸಿಕ್ಕಿದೆಯೋ? ಇಲ್ಲದಿದ್ದರೆ ನೀವೆಲ್ಲರೂ ಸಾಯಲು ಸಿದ್ಧರಾಗಿರಿ. ನನ್ನ ಹತ್ತಿರ ಉತ್ತರ ಇಲ್ಲ ಮಹಾರಾಜ. ನನ್ನಲ್ಲಿ ಉತ್ತರ ಇಲ್ಲ ಮಹಾರಾಜರೇ. ನಮ್ಮಲ್ಲಿ ಬರೆದ ಉತ್ತರ ಯಾವುದು ಇಲ್ಲ ಮಹಾರಾಜರೇ. ಹಾಗಾದರೆ ನೀವು ಸಾಯಲೇಬೇಕಾಗುತ್ತದೆ. ಮಂತ್ರಿ, ಅವರೆಲ್ಲರಿಗೂ ಮರಣದಂಡನೆಯನ್ನು ವಿಧಿಸು. ಇದನ್ ಕೇಳಿ ಎಲ್ರೂ ಭಯ ಪಡ್ತಾರೆ. ರಮೇಶ್ ಧೈರ್ಯದಿಂದ ಹೇಳ್ತಾರೆ, ನಿಲ್ಲಿ, ನಿಮ್ಮ ಮೊದಲನೇ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿದೆ. ಸರಿ, ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳು. ಉತ್ತರವನ್ನು ಕೇಳಿ ಮಹಾರಾಜ್. ಕರಿ ಕುದುರೆ ಎಂದರೆ ಅಂಚು, ಬಿಳಿ ಸವಾರ ಎಂದರೆ ರೊಟ್ಟಿ. ಒಬ್ಬನು ಏರುತ್ತಾನೆ, ಇನ್ನೊಬ್ಬನು ಇಳಿಯುತ್ತಾನೆ. ಒಂದು ರೊಟ್ಟಿ ಆದ ಮೇಲೆ ಇನ್ನೊಂದು ರೊಟ್ಟಿಯ ಸರದಿ. ಇದು ಉತ್ತರ, ಒಳ್ಳೆ ಉತ್ತರ, ಸರಿಯಾದ ಉತ್ತರ. ಈಗ ನಿಮ್ಮನ್ನು ಶಾಪದಿಂದ ಮುಕ್ತಗೊಳಿಸುತ್ತೇನೆ. ಬಾಬಾ, ನೀವು ನಿಜವಾಗಿಯೂ ನನ್ನನ್ನು ಕ್ಷಮಿಸಿದ್ದರೆ ಪ್ರಶ್ನೆಗೆ ಉತ್ತರವನ್ನು ಪಡೆಯದ ಕಾರಣಕ್ಕಾಗಿ ನಾನು ಮರಣದಂಡನೆಗೆ ಗುರಿಪಡಿಸಿದ 10 ಜನರನ್ನು ದಯವಿಟ್ಟು ಬದುಕಿಸಿಕೊಡು ಬಾಬಾ. ತಥಾಸ್ತು. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿ ನನ್ನನ್ನು ಶಾಪದಿಂದ ಮುಕ್ತಗೊಳಿಸಿದ್ದಿ ಮತ್ತು ನಿಮ್ಮಿಂದ ಈ 10 ಅಮಾಯಕರಿಗೆ ಮತ್ತೆ ಜೀವನ ಸಿಕ್ಕಿದೆ. ನಿನ್ನಿಂದಾಗಿ ಈಗ ಅರಮನೆಯಲ್ಲಿ ಮಗುವಿನ ಕೂಗು ಕೇಳುತ್ತದೆ ಮತ್ತು ನನ್ನ ಉತ್ತರಾಧಿಕಾರಿ ಹುಟ್ಟುತ್ತಾನೆ. ರಾಜ ಖುಷಿಯಿಂದ ಎಲ್ಲರಿಗೂ ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ. ನಂತರ ಸ್ವಲ್ಪ ದಿನಗಳಲ್ಲೇ ರಾಣಿಗೆ ಮಗುವಾಗುತ್ತೆ. ಈಗ ರಾಜ್ಯದಲ್ಲೆಲ್ಲ ಸಂತೋಷವೇ ಸಂತೋಷ. ಎಲ್ರೂ ಖುಷಿಯಿಂದ ಜೀವನ ನಡೆಸ್ತಿದ್ದಾರೆ.